ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಪ್ರಸಂಗ ಹುತ್ತರಿ ಹಬ್ಬ ಅಂತಕ್ಕಂಥದ್ದು. ವಿಶೇಷವಾಗಿ ಇದು ಕೊಡಗಿನ ಸಂಪ್ರದಾಯ, ಕೊಡಗಿನಲ್ಲಿ ಆಚರಿಸ್ತಕ್ಕಂಥ ಹಬ್ಬ ಇದು ಹುತ್ತರಿ ಅಂತಂದರೆ ಕೊಡಗಿನ ಹೊಸ ಅಕ್ಕಿ ಹಬ್ಬ. ಹುತ್ತ ಅಂತಂದರೆ ಪುತ್ತ ಅಂತಂದರೆ ಹೊಸದು, ಅರಿ ಅಂತಂದರೆ ಅಕ್ಕಿ ಅಂತಕ್ಕಂಥದ್ದು. ಈ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಇದು ಒಂದು, ಹುತ್ತರಿ ಅಂತಕ್ಕಂಥದ್ದು. ಪುತ್ತರಿ ಅಂತಲೂ ಕೂಡ ಹೇಳ್ತಾರೆ. ಈ ಪದಕ್ಕೆ ಅರ್ಥ ಹೊಸ ಅಕ್ಕಿ ಅಂತ ಅರ್ಥ ಬರುತ್ತೆ. ಹೊಸದಾಗಿ ಬೆಳೆದ ಅಕ್ಕಿಯನ್ನು, ಹೊಸದಾಗಿ ಬೆಳೆದ ಭತ್ತವನ್ನು ಮೊದಲ ಬಾರಿಗೆ ಮನೆಗೆ ಅದನ್ನು ಕೊಯ್ಲು ಮಾಡಿ ತಂದು ದೇವರಿಗೆ ಅರ್ಪಿಸುವುದೇ ಈ ಹಬ್ಬದ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಈ ಹಬ್ಬವನ್ನು ಆಚರಿಸುವ ಪ್ರಧಾನವಾದ ಕಾರಣಗಳು ಯಾವುದು ಅಂದರೆ, ಹೊಸದಾಗಿ ಬೆಳೆದ ಅಂದರೆ ಗದ್ದೆಯಲ್ಲಿ ಬೆಳೆದಂಥ ಭತ್ತವನ್ನು ದೇವರಿಗೆ ಅರ್ಪಿಸಿ ಕೃತಜ್ಞತೆ ಹೇಳುವುದು ಒಂದು. ಎರಡನೇದಾಗಿ ಕುಟುಂಬದ ಎಲ್ಲ ಒಗ್ಗಟ್ಟನ್ನು ತೋರಿಸಿಕೊಳ್ಳುವುದು. ಎಲ್ಲ ಅವ್ರಿಗೂ ಒಂದು ಮನೆತನದ ಒಂದು ಮನೆತನ ಇರುತ್ತೆ ಎಲ್ಲ ಕೊಡಗಿನವರಿಗೆ. ಆ ಮನೆತನದ ಎಲ್ಲರೂ ಸೇರಿ ದೇವರಿಗೆ ಕೃತಜ್ಞತೆ ಹೇಳುವುದು, ಇದು ಒಗ್ಗಟ್ಟನ್ನು ತೋರಿಸಿಕೊಳ್ಳುತ್ತೆ. ಮತ್ತು ಇದರಲ್ಲಿ ಇನ್ನೊಂದಂದರೆ ಕೃಷಿಯ ಮಹತ್ವವನ್ನು ಮತ್ತೆ ಪ್ರತಿ ವರ್ಷ ನೆನಪಿಸಿಕೊಳ್ಳುವುದು. ಕೃಷಿಯ ಮಹತ್ವ ಎಷ್ಟು ಪ್ರಮುಖವಾದ್ದು ಅಂತಕ್ಕಂಥದ್ದು. ಮತ್ತು ಆ ಜಮೀನು ಅಥವಾ ಮಣ್ಣು, ಮಳೆ, ಪ್ರಕೃತಿ, ದೈವ ಇವೆಲ್ಲದಕ್ಕೂ ಒಂದು ರೀತಿಯ ಗೌರವ ತೋರುವುದು ಈ ಹಬ್ಬದ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಹುತ್ತರಿ ಪೂಜೆ ಇದಕ್ಕೆ ವಿಶೇಷವಾದ ದೇವರು ಅಂತಕ್ಕಂಥದ್ದೇನಿಲ್ಲ. ಹುತ್ತರಿ ದಿನ ಕೊಡಗಿನ ಮನೆಗಳಲ್ಲಿ ಅವರವರ ಮನೆಗಳಲ್ಲಿ ಯಾವ್ಯಾವ ದೇವರು ಇರ್ತಾರೋ ಆಯಾ ದೇವತೆಗಳಿಗೆ ಪ್ರಾರ್ಥನೆ ಮಾಡಲಾಗುತ್ತದೆ. ಒಂದು ಮನೆಯ ರಕ್ಷಕ ದೇವತೆ ಅಂತಕ್ಕಂಥದ್ದು, ಕರ್ಣಿ ಅಂತಕ್ಕಂಥದ್ದು. ಆ ರಕ್ಷಕ ದೇವತೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತೆ. ಮುಖ್ಯವಾಗಿ ಕಾವೇರಿ ತಾಯಿ, ಕಾವೇರಿ ಕೊಡಗಿನ ಜನರಿಗೆ ಅದು ಜೀವ ಕೊಡುವ ನದಿ ಅಂತಕ್ಕಂಥದ್ದು. ಆದ್ದರಿಂದ ಕಾವೇರಿ ತಾಯಿಗೆ ಬಹಳವಾದ ಒಂದು ಗೌರವ ತೋರಿಸ್ತಾರೆ. ಮತ್ತು ಕುಲದೇವತೆಗಳು, ಈ ಪ್ರತಿ ಕುಟುಂಬಕ್ಕೂ ಒಂದೊಂದು ಕುಲದೇವತೆಗಳು ಅಂತಿರ್ತಾರೆ. ಆ ಕುಲದೇವತೆಗಳಿಗೆ ಅವರು ಕುಟುಂಬದ ರಕ್ಷಕರು ಅಂತ ಭಾವಿಸಲಾಗುತ್ತದೆ. ಅವರಿಗೆ ಈ ಧಾನ್ಯ, ಆ ಹೊಸ ಅಕ್ಕಿ ಮತ್ತು ಅದರ ಜೊತೆಗಿನ್ನು ವಿಶೇಷವಾದ ಪದಾರ್ಥಗಳನ್ನು ಅರ್ಪಿಸಲಾಗುತ್ತದೆ. ಹುತ್ತರಿ ರಾತ್ರಿ ಮನೆಯ ಹಿರಿಯರು ಎಲ್ಲ ಪೂಜೆ ಮಾಡಿ ದೀಪ ಹಚ್ಚಿ ದೇವರನ್ನು ಪ್ರಾರ್ಥಿಸುತ್ತಾರೆ. ನಂತರ ಮನೆ ಸುತ್ತ ಎಲ್ಲರೂ ಸೇರಿ ಪೋಳಿ ದೇವ ಅಂತ ಘೋಷಣೆ ಮಾಡ್ತಾರೆ. ಆಮೇಲೆ ಗದ್ದೆಗೆ ಹೋಗುವುದು. ಕುಟುಂಬದ ಪುರುಷರು ಕೈಯಲ್ಲಿ ಒಂಥರ ಕುಡುಗೋಲು, ಕತ್ತಿ ಇದನ್ನೆಲ್ಲ ಹಿಡಿದು ಗದ್ದೆಗೆ ಹೋಗ್ತಾರೆ. ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಕೂಡ ಅವ್ರನ್ನ ಹಿಂಬಾಲಿಸ್ತಾರೆ. ಅಲ್ಲಿ ಚೆನ್ನಾಗಿ ಬೆಳೆದು ಬಲಿತಂಥ ಧಾನ್ಯದ ಕೆಲವು ಭತ್ತದ ತೆನೆಗಳನ್ನು, ಇದನ್ನು ಬುಡ ಸಮೇತ ಕತ್ತರಿಸಿ ಅದನ್ನು ಮನೆಗೆ ತರ್ತಾರೆ. ಇದನ್ನೇ ಅದರ ಮೊದಲ ಕೊಯ್ಲು ಅಂತ ಕರೀತಾರೆ. ಈ ಮನೆಗೆ ಇದನ್ನೆಲ್ಲ ಕತ್ತರಿಸಿದ ಭತ್ತದ ಇದನ್ನು ತಂದು ಈ ಧಾನ್ಯ ಇದರ ಸಮೇತ, ಕಾಂಡದ ಸಮೇತ ಮನೆ ದೇವರಿಗೆ ಅರ್ಪಿಸಿ ಮನೆಗೆ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥಿಸ್ತಾರೆ. ಅದಾದ ನಂತರ ವಿಶೇಷವಾದ ಊಟ ಇದ್ದೇ ಇರುತ್ತೆ ಅವರಲ್ಲಿ. ಅಕ್ಕಿ ಪಾಯಸ, ಕೊಡವ ರೀತಿಯಲ್ಲಿ ಮಾಡತಕ್ಕ ಸಾಕಷ್ಟು ಅಕ್ಕಿ ಕಡುಬು, ರೊಟ್ಟಿ, ಬೇರೆ ಬೇರೆ ವಿಶೇಷವಾದ ಅಡುಗೆಗಳೆಲ್ಲ ನಾವು ತಯಾರು ಮಾಡ್ತಾರೆ. ಕುಟುಂಬದ ಎಲ್ಲರೂ ಸೇರಿ ಒಂದು ಕಡೆ ಸೇರಿ ಎಲ್ಲ ಇದನ್ನು
ಈ ಹಬ್ಬದ ಊಟವನ್ನು ಆನಂದಿಸ್ತಾರೆ ಅಂತಕ್ಕಂಥದ್ದು ಇದು ವಿಶೇಷ. ಈ ಕೊಡವರ ವೇಷಭೂಷಣ ಒಂದು ರೀತಿ ವಿಶೇಷವಾಗೇ ಇರುತ್ತೆ. ಬಹಳ ನೋಡಲಿಕ್ಕೆ ಸುಂದರವಾಗಿ ಒಂಥರ ಗಾಂಭೀರ್ಯದಿಂದ ಕೂಡಿರ್ತಕ್ಕಂಥ ವೇಷಭೂಷಣ. ಪುರುಷರು ಸಾಮಾನ್ಯವಾಗಿ ಕರಿ ಬಣ್ಣದ ಕೋಟ್ ಥರದ ಉಡುಪು ಅಂದರೆ ಕುಪ್ಯ ಅಂತಾರೆ ಅದನ್ನು, ಚೆಲ ಕಮರು ಕೊಕ್ಕೆಯ ಬಿಳಿ ಬಟ್ಟೆ, ಬಂಡಿ ಮತ್ತು ಕಡ ಮತ್ತು ತಲೆಪಟ್ಟಿ, ತಲೆಗೆ ಪಗ್ಗ ಅಂತ ಹೇಳ್ತಾರೆ, ಇದನ್ನು ಪುರುಷರು ಧರಿಸ್ತಾರೆ. ಮಹಿಳೆಯರು ಸೀರೆ, ಇದು ತುಂಬ ವಿಶಿಷ್ಟವಾದ ರೀತಿಯಲ್ಲಿ ಬಂಧಿಸುವ ರೀತಿಯಲ್ಲಿ ಕಟ್ಟಿ ಧರಿಸಲಾಗುತ್ತದೆ. ಆಭರಣಗಳು ವಿಶೇಷವಾಗಿ ಹೆಣ್ಮಕ್ಳಿಗೆಲ್ಲ ಆಭರಣಗಳು ಎಲ್ಲ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಆ ದಿವಸ ಚೆನ್ನಾಗಿ ಅದನ್ನು ಹುತ್ತರಿ ಹಬ್ಬವನ್ನು ಆಚರಿಸ್ತಾರೆ. ಈ ಹುತ್ತರಿ ಹಬ್ಬದ ಒಂದು ಸಾಮಾಜಿಕವಾದ ನೋಡಬೇಕಾದ್ರ ಅರ್ಥ ಏನಂದರೆ, ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಸೇರುವುದು. ಇದರಿಂದ ಹಿರಿಯ ಕಿರಿಯ, ಹೆಣ್ಣು ಗಂಡು ಇವರುಗಳ ನಡುವೆ ಬಾಂಧವ್ಯ ಹೆಚ್ಚುತ್ತದೆ. ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಇವರೆಲ್ಲ ಬಾಂಧವ್ಯ ಹೆಚ್ಚುತ್ತದೆ ಅಂತಕ್ಕಂಥದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಕೃತಿ, ಆಮೇಲೆ ಭೂಮಿ ತಾಯಿ, ಬೆಳೆ, ಮಣ್ಣು, ಆಮೇಲೆ ಮಳೆ, ಆಮೇಲೆ ದೈವ, ಪ್ರಕೃತಿ ದೈವ, ಇವೆಲ್ಲದಕ್ಕೂ ಒಂದು ರೀತಿಯ ಗೌರವ ಕೊಡ್ತಕ್ಕಂಥ ಹಬ್ಬ ಇದು. ಆಲ್ ಆಫ್ ದೀಸ್ ಆರ್ ರೆಸ್ಪೆಕ್ಟೆಡ್ ಅಂತಕ್ಕಂಥದ್ದು. ಇದು ಮಕ್ಕಳಿಗೆ ಒಂದು ರೀತಿಯ ಕೃಷಿಯ ಮೌಲ್ಯ ತಿಳಿಯುತ್ತದೆ, ಕೃಷಿ ಇದನ್ನು ತಿಳಿಯುತ್ತದೆ ಅಂತ ಹೇಳ್ಬೋದು. ಈ ಹುತ್ತರಿ ಅಂತಕ್ಕಂಥದ್ದು ಕೊಡಗಿನ ಜನರಿಗೆ ಕೇವಲ ಹಬ್ಬ ಅಲ್ಲ, ಇದೊಂದು ರೀತಿಯ ಮಣ್ಣು ಅಥವಾ ಜಮೀನಂತ ನಾವು ಹೇಳ್ತೀವಿ, ಮನೆ, ಕುಟುಂಬ ಎಲ್ಲವೂ ಒಂದೇ ಎಂಬುದನ್ನು ನೆನಪಿಸುವ ದಿನ ಅಂತ ಹೇಳ್ಬೋದು. ಬಹಳ ಸರಳವಾಗಿ ಹೇಳುವುದಾದರೆ, ಹುತ್ತರಿ ಅಂದರೆ ಹೊಸ ಅಕ್ಕಿ ಬಂದ ಸಂತೋಷವನ್ನು, ದೇವರಿಗೆ ಕೃತಜ್ಞತೆಯನ್ನು ಮತ್ತು ಕುಟುಂಬದ ಒಗ್ಗಟ್ಟನ್ನು ಕೂಡ ಆಚರಿಸುವ ಒಂದು ಕೊಡಗಿನ ಹಬ್ಬ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಹುತ್ತರಿ ಹಬ್ಬದ ಮಹತ್ವವನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ. ಎಂದಿನಂತೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಅಂತ ಕೇಳ್ಕೊಳ್ತಾ ಈ ಪ್ರಸಂಗವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ.